ತಾನೆ ಮಾಡಲಾರ ಕೈಕ. ಇದು ಶ್ರೀರಾಮನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಕೇಳಿಕೋ, ನಿನಗೇನು ಬೇಕು? ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೇ? ಹೇಳದೆ. ಪ್ರಾಣೇಶ್ವರ, ಒಂದನೆಯವರೆಗೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟ. ಯಾರು ಮಾತನಾಡುತ್ತಿರುವುದು? ನನ್ನ ಮೋಹಧರಿಸಿ ಕೈಕೆಯೇ? ಅಲ್ಲವೇ? ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನ ಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ ಇಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವಿರಬೇಕು. ನನ್ನ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಆ ಸೂರ್ಯಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಇಲ್ಲ ಇಲ್ಲ, ನನ್ನ ಕೈಕ ಆ ರೀತಿ ಮಾಡಲಾರ. ಕೈಕ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡ್ತೇನೆ. ಎಲ್ಲಿ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೆ ಒಂದೇ. ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಸಾಕು, ಹೊರಸಿಡಿಲು ಬಡಿದಿಸುವುದು. ಕಾರ್ಮೋಡ ಕವಿದಿಸುವುದು. ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೆ. ರಾಮ ರಾಮಚಂದ್ರ ಕೈಕ, ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಅವನದೆಷ್ಟೊಂದು ನೊಂದುಕೊಳ್ಳುವನು. ಅಲ್ಲದೆ ಅಯೋಧ್ಯೆ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ಬೇಡ ಬೇಡ, ರಾಮನೇನಾದರೂ ವನವಾಸಕ್ಕೆ ಹೋದರೆ ನನ್ನ ಪಂಚಪ್ರಾಣಗಳು ಉರುಳಿ ಹೋಗುವುದು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೂ ಗುರಿಯಾಗುವೆ. ಬೇಡ ಕೈಕ, ರಾಮನ ವನವಾಸವನ್ನು ತಪ್ಪಿಸು. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದರೆ ಹೇಳಿಬಿಡಿ, ನಾನೇ ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ರಾಮಚಂದ್ರನ ಮೇಲೆ ನಿನಗೇಕೆ ಈ ಹಠ, ಈ ಛಲ? ಛಲವೂ ರಾಮನಲ್ಲಿ ಬೇಡ, ಕಲನೆ ದಯದಿಂದ ನೋಡ. ಛಲವೋ ರಾಮನಲ್ಲಿ ಬೇಡ, ಕಲನೆ ದಯದಿಂದ ನೋಡ. ಬಿಡು ನೀ ಕೋಪವಾ ಎನ್ನಳು, ಕರವಾ ಮುಗಿವೆನಾ ಎನ್ನಳು.
ಬಿಡುನೆ ಕೋಪವ ಎನ್ನಳು ಕರವಾ ಮುಗಿವೆನಾ ಎನ್ನಳು ಸತ್ಯಾತ್ಮನೋ ಧರ್ಮಾತ್ಮನೋ ಯಾರೋ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಹೌದು ನಿಮ್ಮ ರಾಮನೇ ಸುಗುಣಾಭಿರಾಮದು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನು ಓ ರಾಮನಲ್ಲಿ ಬೇಡ ಲಲನೆ ದಯದಿಂದ ನೋಡ ಚಾಲವೋ ರಾಮನಲ್ಲಿ ಬೇಡ. ಕೈಕ, ನಿನ್ನ ಮಾತಿನಂತೆ ನಿನ್ನ ಮಗ ಭರತನಿಗೆ ಈ ರಾಜ್ಯಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಬ್ಬಬ್ಬಾ, ಈ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿ ಹೋಯಿತು. ನೀವೇನು ಹೇಳಿದರೂ ನಾನು ಕೇಳಲಾರೆನು. ರಾಮನಿಗೆ ವನವಾಸವು ಭರತನಿಗೆ ಪಟ್ಟಾಭಿಷೇಕವು ಇನ್ನು ಶತ ಸಿದ್ಧವು. ಕೈಕ, ನನ್ನ ಸಹನೆ ತಾಳ್ಮೆಗೂ ಒಂದು ಮಿತಿ ಇದೆ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ಮೇರೆ ಮೀರಿ ಹೋಗುತ್ತಿವೆ. ಅಸ್ತವು ಶಸ್ತ್ರದ ಕಡೆಗೆ ನುಗ್ಗಿ ಹೋಗುತ್ತಿವೆ. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಇರಗೊಡಲಾರೆ. ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುತ್ತೇನೆ. ಕೈಕಾ, ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು? ಏನಾದರೆ ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ನನ್ನದು ಕಪಟ ನಾಟಕ. ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಸೂರ್ಯವಂಶವನ್ನೇ ನುಂಗಲು ಬಂದಿರುವ ಮಾರಿ. ಹೋಗು, ಹೊರಟು ಹೋಗು. ನಿನ್ನ ಮುಖವನ್ನೇ ನನಗೆ ತೋರಿಸಬೇಡ. ಮಹಾಪ್ರಭುಗಳಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ವಶಿಷ್ಠರಾದ ಮಹಾಋಷಿಗಳು ತಮ್ಮ ಆಗಮನವನ್ನು ನಿಂತು ವೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಲ್ಲೇ ಇರುವರು. ನೀನು ಬೇಗನೆ ಹೋಗಿ ರಾಮಚಂದ್ರನಿಗೆ ಬಹುಬೇಗನೆ ಬರಮಾಡು. ಬೇಡ ಕೈಕ, ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀವೇನು ಹೇಳಿದರೂ ನಾನು ಕೇಳಬೇಕವಳಲ್ಲ. ರಾಮನ ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ದೂರ ದೂರ ಕಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ಮೇರೆ ಮೀರಿ ಹೋಗುತ್ತಿವೆ. ಈ ನನ್ನ ಹಸ್ತವು ಶಸ್ತ್ರಗಳ ನುಗ್ಗಿ ಹೋಗುತ್ತಿದೆ. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಇರಬಿಡಲಾರೆ. ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುತ್ತೇನೆ. ನಿನ್ನನ್ನು ಕೊಂದು ಏನಿದು ತಂದೆ? ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ.
ಏನಿದು ತಾಯಿ? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವುದು ಅಸಂಭವ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ಅದಾವ ನಿಮ್ಮ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನನ್ನ ತಂದೆಯವರು ಈ ರೀತಿ ವ್ಯಥೆಪಡುತ್ತಿದ್ದಾರೆ. ಹೇಳುತ್ತಾಯಿ, ಅವರ ಸುಪುತ್ರನಾದ ನಾನು ನಡೆಸಿಕೊಡುತ್ತೇನೆ. ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕಾ ವಿಚಾರವು ಬಿಡು. ಅಮ್ಮ, ಎಂದೂ ನೀವು ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವರಲ್ಲ, ಹಿಂದೇಕು ಕಾಣನಲ್ಲ. ಹೇಳ್ತಾಯಿ, ನಿಮ್ಮ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಾನದನ್ನು ಬಲ್ಲೆನು ತಾಯಿ. ಆ ವರಗಳನ್ನೇ ನಾನೇಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಈ ರೀತಿ ವ್ಯಥಪಡಬೇಕು? ಭರತನಾರು ನಾನಾರು? ಭರತನು ಬೇರೆಯೇ, ನಾನು ಬೇರೆಯೇ? ಅಮ್ಮ, ನಮ್ಮಿಬ್ಬರಲ್ಲಿ ಯಾರಾಳಿದರೇನು ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಿ ತಾಯಿ, ಆಗಲಿ. ನಿಮ್ಮ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? ಬೇಡ ಕೈಕಾ, ಬೇಡ. 2ನೇ ವಿಚಾರವನ್ನು ರಾಮನಿಗೆ ತಿಳಿಸಬೇಡ ಕೈಕಾ, ತಿಳಿಸಬೇಡ. ನಾನು ಹೇಳತಕ್ಕವಳೆ ರಾಮಚಂದ್ರ. ಅಮ್ಮ, 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂತಾಂಟಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂದಾಂಟಿಸಿದ ಮಾತೆ ನೀನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ್ನು ಭೇದವಿಲ್ಲದೆ ಬಗೆದ ಮಾತೆ ನೀನು ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸನ ಪದಿಂದ ಮುನಿಜನರ ಸೇವಿಸುವ ಘನ ಪದವಿ ಜನಗಿತ್ತ ಮಾತೆ ನೀನು ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನನು ನಮಿಸುವೆನು ಅಮ್ಮ.
ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೋ ತಾಯಿ. ಈ ಕೋಸಲ ಸಾಮ್ರಾಜ್ಯ ಭಾರವನ್ನು ನಿರ್ವಹಿಸಲು ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವಂತಹ ಅವಕಾಶವನ್ನೇ ಕಲ್ಪಿಸಿಕೊಟ್ಟೆ. ಹಾಗಲಿ ತಾಯಿ, ಹಾಗಲಿ. ನಿಮ್ಮ ಇಚ್ಛೆಯಂತೆ ನಾನು ಭರತನೇ ಪಟ್ಟಾಭಿಷಿಕ್ತನಾಗಲಿ. ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆ. ಈ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಇನ್ನು ಮುಂದೆ ತಂದೆಯವರ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿರುವುದು ತಾಯಿ. ನಾನಿನ್ನು ಬರುತ್ತೇನೆ ತಾಯಿ.
ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಆಹಾ, ಎಂತಹ ಆನಂದದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ಭೂ ಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಇಂತಹ ಸಮಯದಲ್ಲಿ ನನಗೊದಗಿರುವ ಅಮಂಗಳದ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ವಿಧಿ ಇಚ್ಛೆ ಇದ್ದಂತಾಗಲಿ. ಸೀತಾ, ಜಾನಕಿ, ಸ್ವಾಮಿ, ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ತರಿಸಲವತರಿಸಿದ ದಿನಮಣಿಯೋ ಸುವಿಚಾರಶೀಲ ನೀಲಕುಂತಳ ವಿಶಾಲ ಬಾಲ ರಾಮನ ನೋಡುವೆ ಮನದಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಸಖ ಏನೋ ಸಂತೋಷವಾಗಿದೆ. ಸಖ ಏನೋ ಸಂತೋಷವಾಗಿದೆ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲ ಬಯಕೆ ಈಡೇರಿದೆ. ಸಖ ಏನೋ ಸಂತೋಷವಾಗಿದೆ. ಬಹುಕಾಲ ಬಯಕೆ ಈಡೇರಿದೆ. ಸಖ ಏನೋ
ಸಖೆಯ ಕಾಲ ಕೇಳುತ್ತ ನಲಿವಿನ ಮನಸಾರ ಕೇಳುತ್ತ ನಲಿವಿನ ಮನಸಾರ ಸಖೆಯೇನೋ ಸಖೆಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೀರೇರಿದೆ ಸಖೆಯೇನೋ ಸಂತೋಷವಾಗಿದೆ. ಆರ್ಯಪುತ್ರ, ಏನಿದು? ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಏಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು ತಾನು ಸುತ ಭರತನಿಗೆ ರಾಜವನ್ನು ಅತಿಶಯದಿಂದಿ ತನುಗೆ ವಿಧಿಸುತ್ತ ಅತಿಶಯದಿಂದಿ ತನುಗೆ ವಿಧಿಸುತ್ತ ಏನ ಸರಸಿರುಗ ಮುಗಿಯಳ ಸಖಿಯೇ ಜನನಿಯು ಎನ್ನನ್ನು ವನಕ ಹೋಗೆಂದಳು ಜನನಿಯು ಎನ್ನನ್ನು ವನಕ ಹೋಗೆಂದಳು ಜನನಿಯು ಎನ್ನನ್ನು ವನಕ ಹೋಗೆಂದಳು ಎನಗಾದೆಯನಿ ತಳುಗೆ ಜನಗಜ ಜನಗಾದೆಯನಿ ತಳುಗೆ ಜನಗಜ ಏನ ಸರಸಿರುಗ ಮುಗಿಯಲ ಸಖಿಯೇನ ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು, ಈಗ ಆ ವರಗಳನ್ನು ಕೇಳಿಕೊಂಡಿದ್ದಾರೆ. ಏನುವುದಾಗಿ ಸ್ವಾಮಿ? ಸೀತಾ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗಾಗಬೇಕೆಂತಲೂ, ಸ್ವಾಮಿ ಇನ್ನು 2ನೆಯ ವರಕ್ಕೆ ನಾನು ನಾರು ಮುಡಿಯುಟ್ಟು ಜಠಾ ವಲ್ಕಲಧಾರಿಯಾಗಿ 14 ವರ್ಷ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದಲೂ ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ತೆರಳುತ್ತಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಜಾಗೃತಿಯಾಗಿ ಮುಗಿಸಿಕೊಂಡು ಬರುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಎಲೆ ವಿಧಿಯೇ, ನಿನ್ನ ಹೃದಯವು ಎಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ, ನಿಮ್ಮನ್ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯವಾಸಕ್ಕಿಂತಲೂ ಕಠಿಣವಾಗುವುದು. ಅಲ್ಲದೆ ನಿಮ್ಮನ್ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ.
ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಸ್ವಾಮಿ. ಬೇಡ ಸೀತಾ, ಬೇಡ. ಕಾನನದ ಜೀವನ